ನಮಸ್ಕಾರ ಎಲ್ರಿಗೂ. ಇವತ್ತು ನಾನು ಮ್ಯಾಂಗೋ ಐಸ್ ಕ್ರೀಮ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಇದ್ದೀನಿ. ಒಂದು ಸಲ ನೀವು ಮನೆಯಲ್ಲಿ ಮ್ಯಾಂಗೋ ಐಸ್ ಕ್ರೀಮ್ನ ಟ್ರೈ ಮಾಡಿ, ಮತ್ತು ನೀವು ಅಂಗಡಿಯಲ್ಲಿ ತೊಗೊಳೋದನ್ನೇ ಬಿಡ್ತೀರಾ. ಅಷ್ಟು ಚೆನ್ನಾಗಿ ಬರುತ್ತೆ, ಮತ್ತು ಮಾಡೋದಕ್ಕೂ ತುಂಬ ಈಸಿ, ಮತ್ತು ತುಂಬ ಕಮ್ಮಿ ಇಂಗ್ರೀಡಿಯೆಂಟ್ಸ್, 3 ಇಂಗ್ರೀಡಿಯೆಂಟ್ ಇದ್ದರೆ ಸಾಕು, ಮ್ಯಾಂಗೋ ಐಸ್ ಕ್ರೀಮ್ ರೆಡಿ ಆಗುತ್ತೆ. ನೋಡಿ, ನಾನು ಇಲ್ಲಿ 2 ಮ್ಯಾಂಗೋನ ತೊಗೊಂಡು ಹಚ್ಚಿಟ್ಟಿದ್ದೀನಿ. ಹಾಗೆ ಅರ್ಧ ಬೌಲ್ ಸಕ್ಕರೆ, 1 ಬೌಲ್ ಹಾಲು, ಹಾಗೆ ಹಚ್ಚಿಟ್ಟಿರೋಂಥ 1 ಬೌಲ್ ಮ್ಯಾಂಗೋ ಇಷ್ಟನ್ನು ತೊಗೊಂಡಿದ್ದೀನಿ. ಈಗ ಒಂದು ಪಾತ್ರೆಗೆ ಹಾಲನ್ನ ಕಾಯಕ್ಕಿಡೋಣ. ಹಾಲು 1 ಬೌಲ್ ಇರೋ ಹಾಲು ಅರ್ಧ ಬೌಲ್ ಆಗೋವರೆಗೂ ಚೆನ್ನಾಗಿ ಕುದಿಸಿ ತಣ್ಣಗೆ ಮಾಡಬೇಕಾಗುತ್ತೆ. ಹಾಲು ಎಷ್ಟು ಕುದಿಯುತ್ತೋ ಅಷ್ಟು ಚೆನ್ನಾಗಿ ಐಸ್ ಕ್ರೀಮ್ ಬರುತ್ತೆ. ಈಗ ನಾನು ಸಕ್ಕರೆನೂ ಸಹ ಅದಕ್ಕೆ ಸೇರಿಸಿ ಚೆನ್ನಾಗಿ ಕುದಿಸ್ತಾ ಇದ್ದೀನಿ. ಹಾಲನ್ನ ಸಕ್ಕರೆ ಕರಗೋವರೆಗೂ ಈ ರೀತಿ ಮಿಕ್ಸ್ ಮಾಡಿ ಚೆನ್ನಾಗಿ ಕಾಯಿಸ್ಬೇಕಾಗುತ್ತೆ ಹಾಲನ್ನ. ರೀಸೆಂಟಾಗಿ ನೀವು ನೋಡ್ತಿದ್ದೀರಾ ಐಸ್ ಕ್ರೀಮ್ಸಲ್ಲಿ ಡಿಟರ್ಜೆಂಟ್ ಸಿಕ್ತು, ಕೆಮಿಕಲ್ ಸಿಕ್ತು ಅಂತ. ಅದಕ್ಕೋಸ್ಕರ ನೀವು ಈ ರೀತಿ ಮನೇಲೇ ಫ್ರೆಶ್ ಆಗಿ ಮಾಡಿಕೊಡಿ. ಕಾಯಿಸಿರೋ ಹಾಲನ್ನ ತಣ್ಣಗಾಗಬಿಟ್ಟು ಅಷ್ಟರಲ್ಲಿ ಜಾರಿಗೆ ಮಾವಿನ ಹಣ್ಣು ಹಾಗೆ ತಣ್ಣಗಾಗಿರೋಂಥ ಹಾಲು ಇಷ್ಟನ್ನು ಹಾಕಿ ಸಣ್ಣದಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ತುಂಬ ಸಣ್ಣದಾಗಿ ಪೇಸ್ಟ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಅದನ್ನು ಒಂದು ಟೈಟ್ ಬಾಕ್ಸಲ್ಲಿ ಹಾಕಿ ಫ್ರೀಝರಲ್ಲಿ ಇಡಬೇಕಾಗತ್ತೆ. ನೋಡಿ ಈ ರೀತಿ ನೀವು ಆದಷ್ಟು ಮಕ್ಕಳಿಗೆಲ್ಲ ಮನೇಲೇ ಮಾಡಿಕೊಡಿ. ಯಾಕಂದರೆ ನೋಡ್ತಿದ್ದೀರಲ್ವ ಐಸ್ ಕ್ರೀಮ್ಸಲ್ಲೆಲ್ಲ ಎಷ್ಟು ಕೆಮಿಕಲ್ಸ್ ಸಿಗ್ತಿದೆ ಅಂತ. ಅದಕ್ಕೋಸ್ಕರ ಈ ರೀತಿ ಫ್ರೆಶ್ ಆಗಿ ಮಾಡಿಕೊಡಿ ಅಂತ ಹೇಳ್ತಾ, ನೋಡಿ ನಾನಿಲ್ಲಿ 5 to 6 hours ಫ್ರೀಝರಲ್ಲಿ ಇಟ್ಟರೆ ಐಸ್ ಕ್ರೀಮ್ ರೆಡಿ ಆಗುತ್ತೆ. ಟೇಸ್ಟಿ ಆದಂಥ ಮ್ಯಾಂಗೋ ಐಸ್ ಕ್ರೀಮ್ ರೆಡಿ. ನೀವು ಬೇಕು ಅಂದರೆ ಇದಕ್ಕೆ ಮ್ಯಾಂಗೋ ಸ್ಲೈಸಸ್ನ ಕೂಡ ಕಟ್ ಮಾಡಿ ಹಾಕೋಬೋದು. ಇನ್ನು ಯಾಕೆ ತಡ, ಬೇಗ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು.